ಸರ್ ಇವಾಗ ಈ ಕರ್ನಾಟಕ ಸರ್ಕಾರ ನೌಕರರ ವಿರುದ್ಧ ಹಿಂಸಾಚಾರ ಸರ್ಕಾರಿ ಆಸ್ತಿ ನಿಷೇಧ ಕಾಯ್ದೆ ಅಂತ ಮಾಡಕ್ಕೆ ಕೊಟ್ಟಿದ್ದಾರೆ. ಆಯಿತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಇದ್ರ ಬಗ್ಗೆ ನಮ್ಮ ಅನಿಸಿಕೆ ಏನಂತಂದರೆ ಸರ್ಕಾರಿ ನೌಕರರಲ್ಲಿ ಅಥವಾ ಯಾವುದೇ ಒಂದು ನೌಕರಿ ಇದ್ದವರು ಈಗ ಒಬ್ಬ ಜನಪ್ರತಿನಿಧಿ ಬಿಟ್ಟು ಮಾಮೂಲಿ ಜನ ಹೋಗಿ ಅವ್ರಿಗೆ ಏನೋ ಅವ್ರದ್ದು ಒಂದು ಸಣ್ಣ ಪುಟ್ಟದ್ದು ಯಾವುದೋ ಒಂದು ಕೆಲಸನೋ ಈ ಖಾತನೋ ಬಿ ಖಾತನೋ ಯಾವುದೋ ಒಂದು ಖಾತೆ ಮಾಡಬೇಕಾದ್ರೂ ಹೋದಾಗ ಅವ್ರಿಗೆ ವಿಳಂಬ ಮಾಡಿದಾಗ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಪಬ್ಲಿಕ್ಕು ಯಾಕೆ ಮಾಡ್ತಾಯಿದ್ರಿ ಅಂತ ಸ್ವಲ್ಪ ಗಲಾಟೆ ಮಾಡಿದಾಗ ಇದು ಇವ್ರು ಕೇಳೋ ನ್ಯಾಯಯುತವಾಗಿರ್ತದೆ. ಅದು ಸರ್ಕಾರಿ ನೌಕರು ನಾವು ಏನು ಅವರು ಒಂದು ಡೇಟ್ ಕೊಟ್ಟು ಆ ಡೇಟ್ ಒಳಗಡೆ ಮಾಡಿಕೊಟ್ರೆ ಯಾರೂ ಏನೂ ಗಲಾಟೆ ಮಾಡೋಕ್ಕೆ ಹೋಗಲ್ಲ. ಏನಂತ ಹೇಳಿದ್ರೆ ಆ ಥರ ಮಾಡ್ತು ಅಂತ ಹೇಳಿದ್ರೆ 3 ವರ್ಷ ಜೈಲು ವಿತೌಟ್ ಬೇಲು, 50,000 ರೂಪಾಯಿ ಪೆನಾಲ್ಟಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವ್ರು ಕೆಲಸ ಮಾಡ್ಕೊಟ್ಕೊಳ್ಳಿ ಬಿಡಿ, ಇವ್ರು ಕೆಲಸ ಮಾಡ್ಕೊಳ್ಳಿ. ಆ ಡೇಟ್ ಏನು ಡ್ಯೂಟಿ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ಕೆಲಸ ಮಾಡ್ಕೊಳ್ಳಿ. ಅವರಿಲ್ಲ ಇವರಿಲ್ಲ ಇಲ್ಲ ಅವ್ರು ಬರ್ಬೇಕು ಇವ್ರು ಬರ್ಬೇಕು ಅಲ್ಲಿಸ್ತಾರಲ್ಲ ಅದು ತಪ್ಪಲ್ವ ಅವ್ರದ್ದು. ಮತ್ತು ಈಗ ನೀವೇನು ಕಾನೂನು ಮಾಡ್ತಾಯಿದ್ರದು? ಈಗ ಏನು ಕೆಲಸ ಏನು ಕೊಟ್ಟಿರ್ತೀವಿ ಅದನ್ನು ಕೆಲಸ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನಿಮ್ಮ ಇಷ್ಟ ಬಂದಂಗೆ ನೀವು ಅವ್ರು ಬರಬೇಕು, AC ಬರಬೇಕು, ಇವ್ರು ಬರಬೇಕು, RI ಬರಬೇಕು, ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ತೀರಿ. ಆದ್ರೆ ರೊಚ್ಚ ಕೇಳಿದಾಗ ಅವ್ನ ಮೇಲೆ ಕೇಸ್ ಹಾಕ್ಬಿಡ್ತೀರಾ? ತಪ್ಪಲ್ವ ಅದು? ಏನು ಈಗ ಒಬ್ಬ ಗೌರ್ಮೆಂಟ್ ನೌಕರು ಏನು ಕೆಲಸ ನಿಮ್ಗೆ ಏನು ಕೊಟ್ಟಿರ್ತಾರೆ ಸರ್ಕಾರದಿಂದ, ಸರ್ಕಾರಕ್ಕೆ ನೀವು ಕೆಲಸ ಮಾಡಿ, ಯಾರು ಏನು ಮಾತಾಡೋಲ್ಲ. ನೀವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿರ್ತೀವಿ ಅಷ್ಟೇ.